ಡ್ರಾಪ್ ಕೊಡುವ ನೆಪದಲ್ಲಿ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಅತ್ಯಾಚಾರವೆಸಗಿದ ಆರೋಪಿಯನ್ನ ಬಂಧಿಸುವಲ್ಲಿ ಹಳೇಬೀಡು ಠಾಣೆ ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ನೊಂದ ಸಂತ್ರಸ್ತೆ ಅಳಲು ತೋಡಿಕೊಂಡರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ಫೆಬ್ರವರಿ 28ರಂದು ಬೇಲೂರು ತಾಲೂಕಿನ ಹಗರೆ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ರಾತ್ರಿ 8 ಗಂಟೆ ಸುಮಾರಿಗೆ ಪರಿಚಿತನಾದ ಚಿಕ್ಕೂರು ಹೊಸಳ್ಳಿ ಗ್ರಾಮದ ಗಿರೀಶ್ ಎಂಬ ವ್ಯಕ್ತಿ ಮನೆಗೆ ಡ್ರಾಪ್ ಮಾಡುವ ನೆಪದಲ್ಲಿ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಅತ್ಯಾಚಾರ ಮಾಡಿದ್ದಾರೆ. ಈ ಬಗ್ಗೆ ಹಳೇಬೀಡು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು, ಇವರಿಗೆ ಈ ಬಗ್ಗೆ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಅತ್ಯಾಚಾರ ನಡೆದಾಗ ಸ್ಥಳೀಯರು ಆರೋಪಿಯನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಆದರೆ ಪೊಲೀಸರು ಆತನನ್ನ ಕೇವಲ 10 ನಿಮಿಷ ಪೊಲೀಸ್ ಠಾಣೆಯಲ್ಲಿ ಇಟ್ಟುಕೊಂಡು ಬಿಡುಗಡೆ ಮಾಡಿ ಕಳುಹಿಸಿದ್ದಾರೆ ಎಂದು ದೂರಿದರು. ನಾನು ಎಲ್ಲೇ ಹೋದರೂ ನನಗೆ ನ್ಯಾಯ ಸಿಗ್ತಾ ಇಲ್ಲ ಸರ್. ನನಗೆ ಅನ್ಯಾಯ ಆಗಿದೆ. ನಾನು ಪೆಟ್ರೋಲ್ ಬಂಕಿಗೆ ಹೋಗ್ತಾ ಇದ್ದೆ. ಅವತ್ತು ಗಿರೀಶ್ ಅವರು ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಮಧ್ಯದ ಕಾಡಿಗೆ ಕರ್ಕೊಬಂದು ಸಂಜೆ ಟೈಮು ರೇಪೆಲ್ಲ ಮಾಡಿ ಹೊಡೆದು ತಲೆಗೆಲ್ಲ ಹೊಡೆದು ಉಳಿಯೋ ಪರಿಸ್ಥಿತಿಲೇ ಏನಿಲ್ಲ ಸರ್. ನಾನು ಆ ಥರ ಮಾಡಿದ್ದಾರೆ. ಎಲ್ಲೋದ್ರೂ ನಮಗೆ ನ್ಯಾಯ ಸಿಗ್ತಿಲ್ಲ ಸರ್. ಪ್ಲೀಸ್ ನ್ಯಾಯ ದೊರಕಿಸ್ಕೊಡಿ ಸರ್. ನನ್ನ ಡಾಕ್ಟ್ರು ಉಳಿಯಲ್ಲ ಅಂತ ಅಂದಿದ್ರು. ಆದರೂ ನಮ್ಮನೆಯವರು ಕಷ್ಟಪಟ್ಟು ದುಡ್ಡು ಕಂಡರ ಹತ್ರ ದುಡ್ಡು ಇಸ್ಕೊಂಡು ನನ್ನನ್ನು ಉಳಿಸ್ಕೊಂಡಿದ್ದಾರೆ ಸರ್. ನಾವು ಪೊಲೀಸ್ನವ್ರಿಗೆ ಏನೇ ದೂರು ಕೊಟ್ಟರು ಅವರು ಏನೋ ಒಂಥರ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಹೊರತು ಪೊಲೀಸ್ನವ್ರು ಯಾರೂ ನಮಗೆ ನ್ಯಾಯ ದೊರಕಿಸ್ಕೊಡ್ತಾಯಿಲ್ಲ ಸರ್. ನಮಗೆ ಯಾರೂ ನ್ಯಾಯ ದೊರಕಿಸ್ಕೊಡ್ತಾಯಿಲ್ಲ. ಅದಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿದ್ದೀವಿ. ನಮಗೆ ನ್ಯಾಯ ದೊರಕಿಸ್ಕೊಡಿ ಸರ್. 28ನೇ ತಾರೀಕು ಭಾಳ ಒಂದು ಸ್ವಲ್ಪ ತೊಂದರೆ ಆಗಿಬಿಟ್ಟು ನಮಗೆ ಅನ್ಯಾಯ ಆಗಿದೆ. ಏನಂದರೆ ನನ್ನ ಹೆಂಡ್ತಿನ ಕರ್ಕೊಬಂದ್ಬಿಟ್ಟು ಒಬ್ಬ ಜೆಂಟ್ಸು, ಅವರು ಗಿರೀಶ್ ಅಂತ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರು ಅಲ್ಲಿಂದ ಕರ್ಕೊಬಂದ್ಬಿಟ್ಟು ಅಂದರೆ ನೈಟು ಸಂಜೆ 7 ಕಾಲಲ್ಲಿ ಕರ್ಕೊಬಂದು ಅಗ್ರೆಯಿಂದ ಒಂದು ಸ್ವಲ್ಪ ಮುಂದೆ ಕಾವಲು ಹತ್ರ ಅಂದರೆ ಕಾಡಿದೆ. ಕಾಡಲ್ಲಿ ಕರ್ಕೊಬಂದ್ಬಿಟ್ಟು ಅತ್ಯಾಚಾರ ಮಾಡಿ ನನ್ನ ಹೆಂಡ್ತಿಗೆ ಇದಕ್ಕೆ ತೊಂದರೆ ಕೊಟ್ಬಿಟ್ಟು ಸ್ವಲ್ಪ ಜಾಸ್ತಿ ಹೊಡೆದು ಏಟ್ ಮಾಡಿದ್ದಾನೆ ಸಿಕ್ಕಾಪಟ್ಟೆ. ಆಮೇಲೆ ನಾವು ಈಗ ಕಂಪ್ಲೇಂಟ್ ಕೊಟ್ವಿ, ಹಳೇಬೀಡು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ವಿ. ಅವರು FIR ಹಾಕಿದ್ದಾರೆ, ಆದ್ರೂ ಕ್ರಮ ತೊಗೊಂಡಿಲ್ಲ. ಮಧ್ಯದಲ್ಲಿ ನನ್ನ ಮಿಸ್ಸಸ್ಸನ್ನು ಅಲ್ಲಿ ಬಿಟ್ಟು ಹೋಯ್ತನಲ್ಲ, ಆವಾಗ ಅಲ್ಲಿ ನೋಡಿ ಸ್ಥಳೀಯದವರು ನಮಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ನಮ್ಮ ಮಿಸ್ಸಸ್ಸನ್ನು ಸೇರಿಸಿದ್ರು. ಅವರು ನಮ್ಮ ಹತ್ರ ಬಂದು ಕೇಳಿದಾಗ ಸಂತ್ರಸ್ತೆ ಪತಿ ಮಾತನಾಡಿ, ಪ್ರಕರಣದ ಬಗ್ಗೆ SP DYSP ಅವರಿಗೂ ದೂರು ನೀಡಲಾಗಿದೆ. ಆದರೆ ಈವರೆಗೂ ಕೇವಲ ತನಿಖಾ ಹಂತದಲ್ಲಿ ಇದೆ ಎಂದು ಹೇಳಿ ಪ್ರಕರಣವನ್ನ ಮುಚ್ಚಿ ಹಾಕುವ ಹುನ್ನಾರ ಮಾಡಿದ್ದಾರೆ ಎಂದು ದೂರಿದ ಅವರು, ಕೂಡಲೇ ಅತ್ಯಾಚಾರಿಯನ್ನ ಬಂಧಿಸಿ ನಮಗೆ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿದರು.